ಹೇ ಹಾಯ್, ವಾಂಟ್ ಟು ನೋ ಮೈ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್? ಲೆಟ್ಸ್ ಗೋ. ನಾನೇನು ಮಾಡ್ತೀನಿ ಅಂದರೆ, ನಾನು ಡೈಲಿ ಸ್ಕಿನ್ ಕೇರಲ್ಲಿ ಇದಂತೂ ನಾನು ಮಾಡೇ ಮಾಡ್ತೀನಿ, ಬಟ್ ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗೋದು. ನಂತರ ನೀವು ಆರಿಸಿ ಮಾಡಬಾರ್ದು ಅಂತ ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ. ಈ ಐಸ್ ಟ್ರೇನಲ್ಲಿ ಫಸ್ಟ್ ನಾನು ತೆಂಗಿನೆಣ್ಣೆ ಅಂದರೆ ಕೋಕೋನಟ್ ಆಯಿಲನ್ನು ಹಾಕಿ, ಅದಾದಮೇಲೆ ಖಾಲಿ ಇರೋ ಬಾಕ್ಸಲ್ಲೆಲ್ಲ ನಾನು ನೀರನ್ನು ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಫ್ರೀಸ್ ಮಾಡಿ ರಾತ್ರಿ ತನಕ ಅದನ್ನು ಬಿಟ್ಟಿಡ್ತೀನಿ. ಇನ್ನೇನು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗ್ತದೋ ಆವಾಗ ಅದನ್ನು ತೆಗೆದಾಗ ಹೀಗಿರ್ತದೆ. ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡೋದು. ಅಂದರೆ ಅದು ನೋಡು, ವಾಶ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲ ಇದು ಕ್ಯೂಬ್ಸು ಫ್ಲೋಟಿಂಗ್ ಆಯ್ತದೆ, ಅಂದರೆ ತೇಲ್ತದೆ, ಅಂದರೆ ಈಸಿಯಾಗಿ ಬರ್ತದೆ. ನಮಗೆ ಹರಸಾಹಸ ಪಡಬೇಕು ಅಂತಿರೋದಿಲ್ಲ, ಈಸಿಯಾಗಿ ಬರಲಿಕ್ಕೆ ನಾನು ನೀರು ಹಾಕಿರೋದು. ಸಾರಿ, ನನ್ನ ವಾಯ್ಸ್ ಇವತ್ತು ಖರಾಬ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ನಾರ್ಮಲ್ ಸ್ಕಿನ್. ನಾನು ಇಲ್ಲಿ ಯಾವುದೇ ಥರ ಫಸ್ಟಿಗೆ ಸೋಪ್ ಆಗಲಿ ಏನೇನೂ ಹಾಕಿಲ್ಲ. ನಾನು ಜಸ್ಟ್ ಎದ್ದು ಒಂದು ಸ್ವಲ್ಪ ಹೊತ್ತಾಗಿ ಹೊರಗಡೆ ಬಂದು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ನಾನು ತೋರಿಸ್ತಾ ಇರೋದು. ಸೊ ಫಸ್ಟ್ ತಲೆಗೆ ಹೇರ್ ಬ್ಯಾಂಡ್ ಅಥವಾ ಒಂದು ಟಾವೆಲನ್ನು ಕಟ್ಕೊಳ್ಳಿ, ಯಾಕಂದರೆ ಕೂದಲು ಮುಖಕ್ಕೆ ತಾಗ್ತಾ ಇರಬಾರ್ದು, ಇಲ್ಲಾಂದರೆ ಆಯಿಲ್ ಜೊತೆ ಸೇರಿ ಮತ್ತೆ ಇರಿಟೇಟ್ ಆಗ್ತದೆ. ಸೊ ಅದಕ್ಕೆಲ್ಲ ಹಿಂದೆ ಇರಬೇಕು. ಸೊ ಇಲ್ಲ ಫಸ್ಟ್ ಏನು ಮಾಡ್ಕೊಂಡೈತೆ, ನಿನ್ನೆ ನೈಟೇ ಕ್ಯೂಬ್ ಆಗಿದ್ದಂತಹ, ನಾನು ಅದು ಹೇಳ್ದಲ್ಲ, ಮುಖಕ್ಕೆ ಏನು ಅಪ್ಲೈ ಮಾಡಿಲ್ಲ. ಡೈರೆಕ್ಟ್ ನಾನು ಸ್ವಲ್ಪ ಐಸ್ ಕ್ಯೂಬ್ ಮತ್ತು ಈ ಏನು ನಾನು ಫ್ರೀಸ್ ಮಾಡಿದ್ದು ಕೊಕೊನಟ್ ಕ್ಯೂಬ್ ಇತ್ತಲ್ಲ, ತೆಂಗಿನೆಣ್ಣೆದ ಕ್ಯೂಬು, ಅದನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಟೈಮಲ್ಲಿ ಮಸಾಜ್ ಮಾಡ್ತೀರೋ ಅಷ್ಟು ಅದು ಸ್ಕಿನ್ನಿಗೆ ಇನ್ನೂ ಒಂಥರ ಬ್ಲಡ್ ಸರ್ಕ್ಯುಲೇಟ್ ಆಯ್ತದೆ ನೋಡಿ. ನಾನು ಆವಾಗ ಆಯಿಲ್ ಹಾಕೋದು, ಆವಾಗ ಐಸ್ ಕ್ಯೂಬ್ ಇಡೋದು, ಹಾಗೆ ಮಾಡಿ ಇದೇ ಥರ ಮಸಾಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಸ್ಕಿನ್ನು ಮತ್ತು ನಮ್ಮದು ಇದರಿಂದ ತುಂಬ ಬೆನಿಫಿಟ್ ಇದೆ. ಇವಾಗಿನ ಕಾಲದಲ್ಲಿ ಆ ಆಯಿಲ್ ಹಾಕ್ಬಾರ್ದು, ಈ ಆಯಿಲ್ ಹಾಕ್ಬಾರ್ದು, ಅದು ಇದು ಅಂತಾರೆ. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸ್ಕಿನ್ ಸೀಕ್ರೆಟೇ ನಮಗೆ ಆಯಿಲ್ ಹಾಕ್ತಿದ್ರು. ಇವನ್ ಸ್ಕೂಲಿಗೆ ಹೋಗುವಾಗ ತಲೆ ಪೂರ್ತಿ ಎಣ್ಣೆ ಬರೋ ತನಕನೂ ಎಣ್ಣೆಲ್ಲ ಮಿಂದಿರ್ಬೇಕಪ್ಪ ಮಕ್ಕಳು, ಆ ಥರ ಮಾಡ್ತಿದ್ರು. ಸೊ ಇದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ಆಯಿಲ್. ಇದರಿಂದ ಏನು, ಅದರಲ್ಲೂ ಸ್ಪೆಷಲಿ ಕೆಲವರು ಮನೇಲೇ ಮಾಡ್ತಾರೆ. ಆ ಆಯಿಲಿಂದ ಹಾಕಿದ್ರೆ ಇನ್ನೂ ಬೆನಿಫಿಟ್ ಇದೆ ಸ್ಕಿನ್ನಿಗೆ. ಸೊ ಇಲ್ಲಿ ನಾನು ಎಂತ ಮಾಡ್ತಿದ್ದೀನಿ ಅಂದರೆ ನೋಡಿ, ನಾನು ಐಸ್ ಕ್ಯೂಬ್ ಅನ್ನೋದು ಯಾವ ರೀತಿ ಇಡ್ತಾ ಇದ್ದೀನಿ ಅಂದರೆ, ಅದು ನೋಡಿ ಅಲ್ಲಿ ಅದು ಹಿಮ ಗಟ್ತದೆ ಅಂತ ನೋಡಿ, ಹೆಪ್ಪಗಟ್ತದೆ ಅಂತ ನೋಡಿ, ಆ ಥರ ಅಲ್ಲಿ ಕಾಣ್ತದೆ ನನಗೆ ವೈಟ್ ಕಾಸ್ಟ್ ಬಂದಿರೋದು. ಸೊ ಇಟ್ಸ್ ಓಕೆ, ಅದು ಹೋಗ್ತದೆ. ಸೊ ಆವಾಗ ನಾನು ಸ್ವಲ್ಪ ಅದಕ್ಕೆ ಆಯಿಲು ಮತ್ತು ಕ್ಯೂಬ್ ಹಾಕಿ ಚೆನ್ನಾಗಿ ಎಷ್ಟು ಹೊತ್ತಾಗ್ತದೋ ಅಷ್ಟೊತ್ತು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಮಾಡಿ ಎವ್ರಿ ಡೇ ತಗೊಳ್ಳಿ. ನಿಮ್ಮ ಸ್ಕಿನ್ ಹೇಗೆ ಬೇಬಿ ಥರ ಸಾಫ್ಟ್ ಆ್ಯಂಡ್ ಸೂಪರ್ ಸೀಕಿಯಾಗಿರ್ತದೆ ನೋಡಿ. ಈವನ್ ಈ ಕ್ಯೂಬ್ನ ನೀವು ಪೂರ್ತಿ ಬಾಡಿ ಕೈಗೂ ಹಾಕ್ಬೋದು. ಇಟ್ಸ್ ಮೈ ಸೀಕ್ರೆಟ್ ಆ್ಯಕ್ಚುಲಿ. ನಾನು ಹೆಚ್ಚಂದ್ರೆ ಕಂಟಿನ್ಯೂಸ್ ಮಾಡಬೇಕು, ನಾನು ಅವಾಗವಾಗ ನೆನಪಾದಾಗ ಮಾಡ್ತೀನಿ. ಬಟ್ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಡೈಲಿ ಮಾಡಿ, ಇದ್ರ ಬೆನಿಫಿಟ್ ನೋಡಿ. ಬೇಕಾದರೆ ತುಂಬ ಚೆನ್ನಾಗಿದೆ ನೋಡಿ. ನಾನು ಮತ್ತೆ ಇಲ್ಲಿ ಯಾವುದೇ ಫೇಸ್ ವಾಶ್ ಆಗಲಿ ಏನೇನು ಹಾಕಿಲ್ಲ, ನಾರ್ಮಲ್ ನೀರಿಂದಲೇ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಇದನ್ನು ಅಪ್ಲೈ ಮಾಡುವಾಗ ಕಣ್ಣಿಗೆ ಹೋಗ್ತದೆ ಆಯಿಲ್ ಅಲ್ವಾ, ಸ್ವಲ್ಪ ಹುಷಾರು, ಕಣ್ಣಿಗೆ ಹೋಗ್ತದೆ, ನೋಡಿಕೊಂಡ್ರೆ ಆಯಿತು. ನೆಕ್ಸ್ಟ್